ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಾಸನದ ಹಿಂಸಾಸ್ಪತ್ರೆ ಆವರಣದಲ್ಲಿ ಅಮಾನವೀಯತೆ. 9 ಮಕ್ಕಳು ಸೇರಿ 35 ಜೀತ ಕಾರ್ಮಿಕರ ರಕ್ಷಣೆ. ಪ್ರತಿಷ್ಠಿತ ಬಿಎಸ್ಆರ್ ಕಂಪನಿ ವಿರುದ್ಧ ಪ್ರಕರಣ ದಾಖಲು. ರಾಜ್ಯಾದ್ಯಂತ ಕಾನೂನು ಗಾಳಿಗೆ ತೂರಿ ಗೋ ಹತ್ಯೆ ಅಕ್ರಮ ಸಾಗಾಟ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರತ್ ತೀವ್ರ ಆಕ್ರೋಶ. ಜಮೀನಿನ ದಾರಿ ವಿವಾದ ಹಿನ್ನೆಲೆ ರೈತರಿಂದ ಪರಸ್ಪರ ಕಲ್ಲು ತೂರಾಟ. ಚನ್ನರಾಯಪಟ್ಟಣ ತಾಲೂಕಿನ ಬಂಡಿಹಳ್ಳಿಯಲ್ಲಿ ಘಟನೆ. ಬೇಲೂರಿನ ಹೊಸಳ್ಳಿ ಗ್ರಾಮದ ಜಾತಿ ವೈಷಮ್ಯಕ್ಕೆ ಬ್ರೇಕ್. ತಾಲೂಕು ಪಂಚಾಯಿತಿಯಲ್ಲಿ ಶಾಂತಿ ಸಭೆ. ಗೊಂದಲ ಸೃಷ್ಟಿಸುವವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಾಸಕರ ಸೂಚನೆ. ಅಗ್ನಿ ಅವಘಡ ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡ ಗ್ರನೇಟ್ ರಾಜಶೇಖರ್ ಭೇಟಿ. ನೊಂದ ವ್ಯಾಪಾರಿಗೆ ಆರ್ಥಿಕ ಸಾಂತ್ವನ. ಬಟ್ಟೆ ಅಂಗಡಿ ದುರಂತಕ್ಕೆ 8 ಲಕ್ಷಕ್ಕೂ ಅಧಿಕ ನಷ್ಟ. ವಾರ್ತೆಗಳ ವಿವರ. ಹಾಸನ ನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆವರಣದಲ್ಲಿ ನಡೀತಾ ಇರತಕ್ಕಂತ ಕಟ್ಟಡ ಕಾಮಗಾರಿ ಸ್ಥಳದಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಬಲವಂತವಾಗಿ ದುಡಿಮೆ ಮಾಡಿಸ್ಕೊಳ್ತಾ ಇದ್ದ ಆರೋಪದ ಮೇರೆಗೆ 9 ಮಕ್ಕಳು ಸೇರಿ ಒಟ್ಟು 35 ಕಾರ್ಮಿಕರನ್ನ ಅಧಿಕಾರಿಗಳು ರಕ್ಷಿಸಿದ್ದಾರೆ. ವಿಕಸನ ಸಂಸ್ಥೆ ನೀಡಿದ ದೂರಿನ ಆಧಾರದ ಮೇಲೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ರಕ್ಷಿಸಲ್ಪಟ್ಟ ಕಾರ್ಮಿಕರೆಲ್ಲರೂ ಕೂಡ ತೆಲಂಗಾಣ ರಾಜ್ಯದವರು ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಹಲವು ವರ್ಷಗಳಿಂದ ಅವರನ್ನ ಕರೆತಂದು ಕಾಮಗಾರಿ ಸ್ಥಳದಲ್ಲ ಶೆಡ್ ನಲ್ಲಿ ಅಕ್ರಮವಾಗಿ ಇರಿಸಿ ದುಡಿಸ್ಕೊಳ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನೀಡದೆ ಹೊರ ಹೋಗದಂತೆ ನಿರ್ಬಂಧ ವಿಧಿಸಿ ಒತ್ತಾಯದಿಂದ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇತ್ತು ಅಂತ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಇನ್ನು ಸ್ಥಳದಲ್ಲಿದ್ದ 9 ಮಕ್ಕಳಿಗೆ ಯಾವುದೇ ಮೂಲ ಸೌಕರ್ಯವನ್ನ ಕಲ್ಪಿಸಿರಲಿಲ್ಲ. ಶಿಕ್ಷಣದಿಂದ ವಂಚಿಸಿ ಅಸುರಕ್ಷಿತ ವಾತಾವರಣದಲ್ಲಿ ಇರಿಸಲಾಗಿತ್ತು. ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರ ಬಗ್ಗೆ ಕೂಡ ಈಗ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಇನ್ನು ವೈದ್ಯಕೀಯ ಕಾಲೇಜು ಕಟ್ಟಡ ಕಾಮಗಾರಿ ಗುತ್ತಿಗೆ ಪಡೆದಿರ್ತಕ್ಕಂಥದ್ದು ಪ್ರತಿಷ್ಠಿತ ಬಿಎಸ್ಆರ್ ಕಂಪನಿ ವಿರುದ್ಧ ಇದೀಗ ಈ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂಡ್ ಕಾರ್ಮಿಕರನ್ನ ಅಮಾನ್ಯವಾಗಿ ನಡೆಸ್ಕೊಳ್ತಾ ಇರ್ತಕ್ಕ ಬಗ್ಗೆ ದೂರು ದಾಖಲಾಗಿದ್ದು ಕಾರ್ಮಿಕ ಇಲಾಖೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದೆ. ಇನ್ನು ರಕ್ಷಿಸಲಾದ ಎಲ್ಲಾ 35 ಕಾರ್ಮಿಕರನ್ನ ಸದ್ಯ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿ ವಶಕ್ಕೆ ಒಪ್ಪಿಸಲಾಗಿದ್ದು ವೈದ್ಯಕೀಯ ತಪಾಸಣೆ ನಡೆಸಲಾಗ್ತಾ ಇದೆ. ಕಾರ್ಮಿಕರಿಗೆ ಬಾಕಿ ವೇತನ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಡಿಸಿ ಜಗದೀಶ್ ಅವರು ತಿಳಿಸಿದ್ದಾರೆ. ಇನ್ನು ಬಲವಂತದ ದುಡಿಮೆ, ಬಾಲಕಾರ್ಮಿಕ ಪದ್ಧತಿ ಕಾನೂನು ಪ್ರಕಾರ ಅಪರಾಧ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಕಸನ ಸಂಸ್ಥೆಯ ಒಂದು ಪ್ರತಿನಿಧಿಗಳು ಬಂದು ಈ ರೀತಿ ಹಾಸನ ನಗರದಲ್ಲಿ ಒಂದು ಕಂಪನಿಯವರು ಸುಮಾರು ಒಂದು 35 ಜನ ತೆಲಂಗಾಣದಿಂದ ಬಂದಂಥ ಜನರನ್ನು ಈ ಬಾಂಡೆಡ್ ಲೇಬರ್ ಥರ ಅವರನ್ನು ಅಲ್ಲಿಂದ ಕರೆದುಕೊಂಡು ಬಂದು ಈ ವಿವಿಧ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಅವರನ್ನು ತೊಡಗಿಸಿದ್ದಾರೆ. ಮತ್ತು ಮೂಲತಃ ಅವರು ಅದರಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಮಕ್ಕಳಿಗೂ ಕೂಡ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ಆ ರೀತಿ ಸವಲತ್ತುಗಳನ್ನು ಕೊಡದೆ ಒಂದು ಕಡೆ ಅವರನ್ನು ಒಂದು ಕಡೆ ಇರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಮ್ಮದೇ ವಾಹನದಲ್ಲಿ ಜನರನ್ನು ಎಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಗಳಿರ್ತವೆ, ಕಟ್ಟಡ ಕಾಮಗಾರಿಗಳು ಅಲ್ಲಿ ಕರ್ಕೊಂಡು ಹೋಗೋದು ಬೆಳಗ್ಗೆ 8 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ ಅವ್ರನ್ನ ಇಲ್ಲಿ ತಂದು ಬಿಡೋದು. ಅವರಿಗೆ ಪ್ರತಿದಿನ ಅವರನ್ನು ಕರೆದುಕೊಂಡು ಬರಬೇಕಾದ್ರೆ ಯಾರೋ ಒಬ್ಬರು ಮೇಸ್ತ್ರಿ ಅನ್ನೋರು ಅವರೊಂದಿಗೆ ಅವರು ತೆಲಂಗಾಣದಲ್ಲಿ ಅವರ ಫ್ಯಾಮಿಲಿಯವರು ಇದ್ದಾರೆ, ಅವ್ರ ಜೊತೆ ಮಾತನಾಡಿಕೊಂಡು ಈ ರೀತಿ ಕೆಲಸಕ್ಕೆ ಕೊಡಿಸ್ತೀವಿ. ಪ್ರತಿ ದಿವಸ ಒಂದು 500 ರೂಪಾಯಿ ಸಂಬಳವನ್ನು ಕೊಡ್ತೀವಿ. ಸರ್, ನಾವು ವಿಕಸನ ಸಂಸ್ಥೆ NGO ಅಂತ ಹೇಳಿ. ಸೊ ನಮಗೆ ತೆಲಂಗಾಣದಿಂದ NGO ನೆಟ್ವರ್ಕ್ ಮೂಲಕ ನಮಗೆ ಮಾಹಿತಿ ಬಂತು, ಈ ಥರ ಕಾರ್ಮಿಕರು ಈ ಥರ ಇದ್ದಾರೆ, ಅವರಿಗೆ ಬಂಧನದಲ್ಲಿದ್ದಾರೆ ಅಂತ ಹೇಳಿ, ಜೀತದಲ್ಲಿದ್ದಾರೆ ಅಂತ ಹೇಳಿ. ಸೊ ಈ ವಿಷಯದ ಬಗ್ಗೆ ನಾವು DC ಹತ್ರ ಚರ್ಚೆ ಮಾಡಿದ್ವಿ. ತದನಂತರ AC ಅವರಿಗೆ ರೆಫರ್ ಮಾಡಿದರು. ಸೊ AC ಅವರು ಕಮಿಟಿಯನ್ನು ರಚನೆ ಮಾಡ್ಕೊಂಡು ಬಂದು ಇಲ್ಲಿ ಅವ್ರನ್ನ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನು AC ಅವರು ಅದನ್ನು ಮುಂದಿನ ವಿಚಾರಣೆಯನ್ನು ನಡೆಸಿಬಿಟ್ಟು ಜೀತ ಕಾರ್ಮಿಕರು ಹೌದಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಸರ್, ಇಲ್ಲಿ ನೋಡುವಾಗ ಸಿಚುವೇಶನ್ ಮೇಲ್ನೋಟಕ್ಕೆ ಅವರು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಬರ್ತಾರೆ ಅನ್ನೋ ಹಾಗೆ ಕಾಣ್ತಾ ಇದೆ ಸರ್. ಯಾಕಂದರೆ ಅವರಿಗೆ ಏನು ಮಿನಿಮಮ್ ವೇಜಸ್ನ ಕೊಡ್ತಾ ಇಲ್ಲ ಅವರಿಗೆ. ಆಮೇಲೆ ಹೈಜೀನ್ ಮತ್ತು ಸ್ಯಾನಿಟೇಷನ್ ಬಗ್ಗೆ ಒಂದು ತೊಂದರೆ ಇದೆ ಅಲ್ಲಿ. ಆಮೇಲೆ ಒಬ್ಬರನ್ನ ಒತ್ತೆಯಾಳಗೆ ಇಟ್ಕೊಂಡು ಇನ್ನೊಬ್ಬರು ಹೊರಗಡೆ ಹೋಗಿ ಬರಬೇಕು, ಮಾರ್ಕೆಟಿಗೆ ಹೋಗಬೇಕು ಅಂದರೆ ಒಬ್ಬರು ಒಳಗಿರಬೇಕು, ಇನ್ನೊಬ್ಬರು ಹೋಗಿ ಬರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಒಂದಷ್ಟು ಮಾಹಿತಿಗಳು ಜೀತ ಕಾರ್ಮಿಕ ಪದ್ಧತಿ ಅಡಿಯಲ್ಲಿ ಬರುವ ಹಾಗೆ ಕಾಣ್ತಾ ಇದೆ. ಸೊ ಹೆಚ್ಚಿನ ವಿಚಾರಣೆಯನ್ನು AC ಸಾಹೇಬ್ರವರು ನಾಳೆ ಮಾಡಿಬಿಟ್ಟು ತೀರ್ಮಾನವನ್ನು ಕೊಡ್ತಾರೆ. ಇಲ್ಲ, ಇಲ್ಲಿ ಇರುವಂಥ ಮಕ್ಕಳು ನಾವಂತೂ ಯಾವುದು ಇದರಿಂದ ಏನು ಇದು ಮಾಡಿಲ್ಲ. ಅವ್ರಿಗೆ ಎಲ್ಲ ಚೆನ್ನಾಗೇ ನೋಡ್ಕೊಂಡಿದ್ದೀವಿ.
ದಿನಕ್ಕೆ 250 ರೂಪಾಯಿ ಸಂಬಳ ಕೊಡ್ತಿದ್ರಿ, ಒಬ್ಬರನ್ನ ಮಾತ್ರ ಬಿಡ್ತಿದ್ರಿ, ಕೂಡ ಹಾಕಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ, ಆ ಥರ ಇಲ್ಲ. ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಜೊತೆ ಅವರು? ಇವರು 6 ತಿಂಗಳಾಗಿದೆ ತಂದು. ಅವ್ರದ್ದೇನೋ 550 ರೂಪಾಯಿ ಕೊಡ್ತೀವಿ, 550 ಪ್ಲಸ್ ಊಟ ಕೊಡ್ತೀವಿ, ಇರೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿಗ ಮಕ್ಕಳು ಇದ್ದಾರೆ, ಮಕ್ಕಳಿಗೆ ಫೆಸಿಲಿಟಿ ಇಲ್ಲ. ಈಗ ಅವ್ರು ಇಲ್ಲಿ ಬಂದು ನೋಡೋಕೆ ಬಂದಾಗ ಮಕ್ಕಳನ್ನೆಲ್ಲ ಬಚ್ಚಿಟ್ಟಿದ್ರು ಕರ್ಕೊಂಡೋಗಿ. ಬಚ್ಚಿಡೋದಂದ್ರೆ ಅವರು ಹೆದರ್ಕೊಂಡು, ನಿಮಗೆ ಪೊಲೀಸ್ ಎಲ್ಲ ನೋಡಿಕೊಂಡು ಹೆದರ್ಕೊಂಡು ಅವರು ಹೋಗಿ ಇದಾಗಿದ್ದಾರೆ. ನಾವು ಯಾವ ಥರ ಆ ಥರ ಏನು ಬಚ್ಚಿಡೋ ಪ್ರಶ್ನೆನೇ ಇಲ್ಲ. ಅದು ಅವರು ಹೆದರ್ಕೊಂಡಿದ್ದಾರೆ ಮಕ್ಕಳು. ಈಗ ಪೊಲೀಸರು ನೋಡಿದರೆ ಅವರು ಹೆದರ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ, ಅವರೇನು ಹೇಳಿದಾರಂತೆ ಅಂದರೆ, ಒಂದು ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ರೆ ಒಬ್ಬರು ಹೋಗ್ಬೇಕು, ಒಬ್ರು ಇಲ್ಲೇ ಇರಬೇಕು. ಒಂದು ಫ್ಯಾಮಿಲಿ ಅವರು ಊರಿಗೆ ಹೋಗ್ಬೇಕು ಅಂದ್ರೆ ಒಬ್ಬರು ಹೋಗ್ಬೇಕು, ಒಬ್ರು ಇಲ್ಲಿರಬೇಕು ಅಂತಿಲ್ಲ. ಆ ಥರ ನಡೆಸ್ಕೊಂಡು ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ನಿಮ್ಮ ಪ್ರಕಾರ ಅವ್ರಿಗೇನು ನೀವು ತೊಂದರೆ ಕೊಟ್ಟಿಲ್ಲ? ಇಲ್ಲ ಇಲ್ಲ. ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಅತ್ಯಂತ ಪೂಜನೀಯ ಸ್ಥಾನದಲ್ಲಿಟ್ಟು ಗೋವುಗಳನ್ನ ತಾಯಿ ಸಮಾನವಾಗಿ ಕಾಣ್ತಾರೆ. ಆದ್ರೆ ಪ್ರಸ್ತುತ ಇಡೀ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಕಾನೂನುಗಳಿದ್ರು ಕೂಡ ಅವುಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಅಕ್ರಮವಾಗಿ ಗೋ ಹತ್ಯೆ ಮತ್ತು ಕಸಾಯಿಖಾನೆಗಳಿಗೆ ಗೋವುಗಳನ್ನ ರವಾನಿಸ್ತಕ್ಕಂಥ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ವಿಶ್ವ ಹಿಂದೂ ಪರಿಷತ್ ಗೋ ರಕ್ಷಾ ವಿಭಾಗದ ಪ್ರಾಂತ ಸಹ ಸಂಯೋಜಕರಾದ ಶರತ್ ಅವರು ತೀವ್ರ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಗೋ ಕಳ್ಳತನ, ಆಮೇಲೆ ಅಕ್ರಮ ಗೋ ಸಾಗಾಣಿಕೆ, ಗೋ ಹತ್ಯೆ ನಿರಂತರವಾಗಿ ಜರುಗ್ತಾ ಇದೆ. ಈ ಗಂಭೀರ ದಂಧೆಯನ್ನ ತಡೆಗಟ್ಟುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಕರೆ ಕೊಟ್ಟು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೂರಾರು ಬಾರಿ ಅಧಿಕೃತವಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಸಹ ಅಕ್ರಮ ಜಾನುವಾರುಗಳ ಸಾಗಾಟ ಮಾತ್ರ ಎಲ್ಲೂ ಕೂಡ ನಿಂತಿಲ್ಲ ಅಂತ ಅವರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರತಕ್ಕಂತ ಈ ಗೋ ಕಳ್ಳತನ ಜಾಲಕ್ಕೆ ಬ್ರೇಕ್ ಹಾಕಬೇಕು, ಮತ್ತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನೆನೆ ಅಷ್ಟೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಮತ್ತೊಮ್ಮೆ ಕಟ್ಟುನಿಟ್ಟಿನ ಮನವಿಯನ್ನ ಸಲ್ಲಿಸಲಾಗಿದೆ. ಇಷ್ಟು ಬಾರಿ ಮನವಿಯನ್ನ ನೀಡಿದ್ರು ಕಾರಣ ಆಡಳಿತ ವ್ಯವಸ್ಥೆ ಹಾಗೂ ಪೊಲೀಸ್ ಇಲಾಖೆ ಮಾತ್ರ ಗೋ ಕಳ್ಳತನ ಮತ್ತೆ ಅಕ್ರಮ ಜಾಲವನ್ನ ನಿಯಂತ್ರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅಧಿಕಾರಿಗಳ ಈ ಉದಾಸೀನ ಮತ್ತೆ ವಿಳಂಬ ಧೋರಣೆಯಿಂದಾಗಿ ಗೋ ಮಾತೆಯನ್ನ ರಕ್ಷಿಸುವ ಹಿತದೃಷ್ಟಿಯಿಂದ ಈಗ ಅನಿವಾರ್ಯವಾಗಿ ನಾವೇ ಸ್ವತಃ ನೇರ ಕಣಕ್ಕಿಳಿದು ಬಿಟ್ಟಿದ್ದೀವಿ, ಅಕ್ರಮ ಗೋ ಸಾಗಣೆದಾರರ ವಿರುದ್ಧ ಕಟ್ಟುನಿಟ್ಟಿನ ಕಾರ್ಯಾಚರಣೆಯನ್ನು ಆರಂಭಿಸಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿಚಾರ ಏನು ಅಂತಂದರೆ, ನಾವು ಗೋವನ್ನು ಪೂಜನೀಯ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹಿಂದೂ ಸಮಾಜಕ್ಕೆ ಗೋವು ಅಂದರೆ ತಾಯಿ ಸಮಾನ. ಇಡೀ ರಾಜ್ಯಾದ್ಯಂತ ಗೋ ಹತ್ಯೆ ಮತ್ತು ಕಷಾಯೀಕರಣೆಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಇದರ ಬಗ್ಗೆ ಕಾನೂನು ಇದ್ದರೂ ಕೂಡ ಕಾನೂನನ್ನು ಗಾಳಿಗೆ ತೂರಿ ಅತಿ ಹೆಚ್ಚು ಗೋ ಕಳ್ಳತನ, ಗೋ ಹತ್ಯೆ, ಗೋ ಸಾಗಾಣಿಕೆ ಮತ್ತು ಕಷಾಯೀಕರಣೆಗಳು ನಮ್ಮ ಹಾಸನ ಜಿಲ್ಲೆ ಇರ್ಬೋದು, ವಿವಿಧ ಜಿಲ್ಲೆಗಳು ತಾಲೂಕು ಕೇಂದ್ರದಲ್ಲಿ ಅತಿ ಹೆಚ್ಚು ನಡೀತಿದೆ. ಈ ವಿಚಾರವಾಗಿ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟು ಅಲ್ಲಿ ಸ್ಥಳೀಯ DC ಅವರಿಗೆ, ಪೊಲೀಸ್ ವರಿಷ್ಠರಿಗೆ ಎಲ್ಲರಿಗೂ ಮನವಿ ಕೊಟ್ಟರು ಇದು ನಿಂತಿಲ್ಲ. ನಿನ್ನೆನೂ ಕೂಡ ಹಾಸನ SP ಅವರಿಗೆ ಮನವಿ ಹೋಗಿ ಕೊಟ್ಟಿದ್ದು, ಮನವಿ ಕೊಟ್ಟು ಆದ್ರೂ ಅವರಿಂದ ಒಂದು ರೆಸ್ಪಾನ್ಸ್ ನಮಗೆ ಬಂದಿದ್ದ ಕಾರಣಕ್ಕೆ ಬಜರಂಗ ದಳ ಕಾರ್ಯಕರ್ತರು ಇವತ್ತು ನೇರ ಕಾರ್ಯಾಚರಣೆಗೆ ಇಳಿದುಬಿಟ್ಟು ಇವತ್ತು ಒಂದು 19 ಹಸುಗಳನ್ನು ರಕ್ಷಣೆ ಮಾಡಿದ್ದೀವಿ. ಒಂದು 2 ಕಷಾಯಖಾನೆಗಳನ್ನು ನಾವು ಮಾರ್ಕ್ ಮಾಡಿ DYSP ಅವರಿಗೆ ಜಾಗವನ್ನು ತಿಳಿಸಿದ್ದೇವೆ. ಆ ಕಷಾಯಖಾನೆಗಳು ಕ್ಲೋಸ್ ಆಗಬೇಕು. ಆಗಿಲ್ಲ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ನೇರವಾಗಿ ಕಾರ್ಯಾಚರಣೆ ಮಾಡಿ ಹಾಸನ ಜಿಲ್ಲೆಯಲ್ಲಿ ಇರುವಂಥ ಪ್ರತಿಯೊಂದು ಕಷಾಯಖಾನೆಗಳನ್ನು ಅಧಿಕಾರಿಗಳು ಆಗಿಲ್ಲ ಅಂದರೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮುಚ್ಚಿಸ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಕಷಾಯಖಾನೆಗೆ ಹೋಗ್ತಿರೋದು ಇಲ್ಲಿಂದ ಕೇರಳ ಹೊರಗಡೆ, ಬೇರೆ ಕಡೆಗೆ. ಇಲ್ಲಿಂದ ಹೊರಗಡೆ ನಾಡ್ದು ಅವ್ರ ಹಬ್ಬ ಇರೋದು ಪ್ರಯುಕ್ತ ಇಲ್ಲಿ ಹಾಸನ ನಮ್ಮ ಸಂತೆಯಿಂದ ಖರೀದಿ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಜಮೀನಿನ ದಾರಿ ಹಂಚಿಕೆ ವಿಷಯದಲ್ಲಿ ಉಂಟಾದ ಗಲಾಟೆ ವಿಕೋಪಕ್ಕೆ ತಿರುಗಿ ರೈತರು ಪರಸ್ಪರ ಕಲ್ಲು, ದೊಣ್ಣೆಯಿಂದ ಭೀಕರವಾಗಿ ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬಂಡಿಹಳ್ಳಿ ಹಾಗೂ ಚಿಕ್ಕಗೊಂಡನಹಳ್ಳಿ ಗ್ರಾಮದ ರೈತರ ನಡುವೆ ಈ ಘರ್ಷಣೆ ಸಂಭವಿಸಿದೆ. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಕೃಷಿ ಭೂಮಿಗೆ ದಾರಿ ವಿಚಾರವಾಗಿ 2 ಗ್ರಾಮಗಳ ರೈತರ ನಡುವೆ ತೀವ್ರ ರಕ್ತಪಾತದ ಘಟನೆ ನಡೆದೋಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹೊಂದ್ಕೊಂಡು ನಿಂತಿರ್ತಕ್ಕಂಥ ಕೃಷಿ ಭೂಮಿಗೆ ಹೋಗೋಕೆ ದಾರಿಯ ವಿಷಯವಾಗಿ ಬಂಡಿಹಳ್ಳಿ ಮತ್ತೆ ಚಿಕ್ಕಗೊಂಡನಹಳ್ಳಿ ಗ್ರಾಮದ ರೈತರ ನಡುವೆ ಕಳೆದ ಕೆಲವು ದಿವಸಗಳಿಂದ ಈ ಜಟಾಪಟಿ ನಡೀತಾ ಇತ್ತು. ಜಮೀನಿನ ಬಳಿ ಇದೇ ವಿಚಾರವಾಗಿ ಇಂದು ಮತ್ತೆ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಆರಂಭಗೊಂಡಿದೆ. 2 ಕಡೆಯವರು ಕೂಡ ಆಕ್ರೋಶ ಕಂಡು ಕೈ ಮಿಲಾಯಿಸಿ ಹೊಡೆದಾಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಲಾಟೆ ತೀವ್ರ ಸ್ವರೂಪ ಪಡ್ಕೊಳ್ತಿದ್ದಂತೆ ಕೃಷಿ ಭೂಮಿಯಲ್ಲೇ ಸಿಕ್ ಕಲ್ಲು, ದೊಣ್ಣೆ ಹಾಗೂ ಎಡಮಟ್ಟೆ ಎಲ್ಲ ಕೈಗೆತ್ಕೊಂಡು ಪರಸ್ಪರ ಅಟ್ಟಾಡಿಸಿ ಬಡದಾಡ್ಕೊಂಡಿದ್ದಾರೆ. ಹೊಡೆದಾಟದ ದೃಶ್ಯಗಳು ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಸದ್ಯ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರು, ಪ್ರತಿ ದೂರು 2 ಕೂಡ ದಾಖಲಾಗಿದೆ ಅಂತ ತಿಳಿದು ಬಂದಿದೆ.
ಈಗ ನಿಂದ ಟ್ಯಾಟ್ರು ಜಮೀನು ಯಾಕೆ ಗೊತ್ತಾ ಅದು ಮುಟ್ಟಾಗ ನಮ್ಮ ಅಣ್ಣನ ಮುಟ್ಟಾಗ ಹಾಕತ್ತು ಬಂದ್ರೆ ನಮ್ಗೆ ಹೇಳಿಲ್ಲ ಇತ್ತಲ್ಲ ಊರಾಗ ಜನ ದೊಡ್ಡ ಇದೇನ ಏನ ಮಾಡ್ಯಾನೆ ನನ್ನ ಗಂಡ ಒಂದಾನ ಸುಮ್ಮನೆ ಎಲ್ಲರೂ ನಿಂತ್ಕೊಳ್ಳಮ್ಮ ಸುಮ್ಮನೆ ನಿಂತ್ಕೊಂಡು ಅವತ್ತೊಂದು ಹೇಳ್ಬಿಟ್ಟು ಎಲ್ಲರೂ ಸುಮ್ಮನೆ ಸೋಯಿದ್ದೀನಿ ತಿರ್ಗಾ ಬಂದ್ರೆ ಕೇಳ್ತೀನಿ ನಿಮ್ ಕೆಲಸ ಅಂದ್ರೆ ರೋಡ್ ಒಳಗೆ ಬರಕಟ್ಟ ಯಾವನ್ ಬಿತ್ತು ನಮ್ಮ ಊರೊಳಗೆ ಕೆಲಸ ಮಾಡಿಲ್ಲ ಇಲ್ಲ ನೀವು ನಾವು ಗೊತ್ತಾಯ್ತು ಎಣ್ಣಾಟ ಕೆಲಸ ಬೇಡ ನೀನ್ ಕೆಲಸ ಇಲ್ಲ ಯಾವತ್ತು ಹೇಳು ಅಲ್ಲ ಕೆರೆ ರೋಡ್ ಅದು ಕೆರೆ ಜಾಗ ನಿನಗೆ ಗೊತ್ತಾ ಬರ್ಚೋನೆ ದೋಣಿ ಹೊತ್ತು ಹೋಗುತ್ತಾನಲ್ಲ ಅಯ್ಯೋ ನಿನಗೀಗ ಸರಿಯಾಗಿ ಮಾಡ್ತೀನಲ್ವ ನಿನ್ನ ನಿಗಿಸ್ಬಿಟ್ಟು ನಾನು ಆಸ್ತಿ ಇಸ್ಕೊಂಡೇನೋ ಮಣ್ಣು ಕಳ್ಳ ಎದ್ ನೋಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂತ ಹೊಸಳ್ಳಿ ಗ್ರಾಮದ ಎರಡು ಕೋಮಿನ ನಡುವಿನ ವಿವಾದ ತೀವ್ರ ಮಿತಿಮೀರಿದ ಜಾತಿ ವೈಷಮ್ಯ ಶಾಂತಿಯಿಂದ ಬಗೆಹರಿಸೋಕೆ ಪೊಲೀಸರು ಗ್ರಾಮದ ಮೇಲೆ ಹದ್ದಿನ ಕಣ್ಣಿಡುವ ಮೂಲಕ ಗೊಂದಲಕ್ಕೆ ಕಾರಣವಾಗುವವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇದೀಗ ಶಾಸಕ ಎಚ್ ಕೆ ಸುರೇಶ್ ಎಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು. ಬೇಲೂರು ಪಟ್ಟಣದ ಅಲ್ಲೇ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿನ ಎರಡು ಕೋಮುಗಳ ನಡುವೆ ಏರ್ಪಟ್ಟಿದ್ದ ಜಾತಿ ವೈಷಮ್ಯದ ಬಗ್ಗೆ ಕರೆಯಲಾದ ಶಾಂತಿ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಹೊಸಳ್ಳಿ ಗ್ರಾಮದಲ್ಲಿ ಸದ್ಯ ದಲಿತ ಸಮುದಾಯ ಮತ್ತೆ ಗಂಗಾ ಮಾತಸ್ಥರು ಸಾಮರಸ್ಯದಿಂದ ಬದುಕನ್ನ ಸಾಗಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜಾತ್ರೆ ವಿಷಯವಾಗಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ನಿಂದನೆ ಮತ್ತೆ ಹೆಣ್ಣು ಮಕ್ಕಳನ್ನ ಅವಮಾನಿಸಿದ ಸಂಬಂಧ ಎರಡು ಕೋಮಿನ ನಡುವೆ ಮಾತಿಗೆ ಮಾತು ಬೆಳೆದು ಇಂದು ಗ್ರಾಮದಲ್ಲಿ ಪೊಲೀಸ್ ಪ್ರಕರಣಗಳು ಸೇರಿದಂತೆ ಗ್ರಾಮದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಸೃಷ್ಟಿಯಾದ ಕಾರಣದಿಂದ ಹೊಸಳ್ಳಿ ಗ್ರಾಮದಲ್ಲಿ ಮುಂದಿನ ದಿನದಂದು ಸಾಮರಸ್ಯ ಮತ್ತೆ ಸಹೋದರತ್ವದಲ್ಲಿ ಬಾಳಬೇಕು ಅನ್ನೋ ಕಾರಣದಿಂದ ಇವತ್ತು ಬೇಲೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಈಗಾಗಲೇ ಎರಡು ಕೋಮಿನ ಮುಖಂಡರು ತಮ್ಮದೇ ಆದ ಅಭಿಪ್ರಾಯ, ಹೇಳಿಕೆ, ಸಲಹೆ ಎಲ್ಲವನ್ನು ಕೂಡ ನೀಡಿದ್ದಾರೆ. ದಯವಿಟ್ಟು ಯಾರು ಕೂಡ ಜಾತಿ ವೈಷಮ್ಯವನ್ನು ಬೆಳೆಸಬೇಡಿ. ಜಾತಿ ಧರ್ಮ ಕೇವಲ ನಮ್ಮ ಆಚರಣೆ ಅಷ್ಟೇ. ಎಲ್ಲರ ಮೈಯೆಲ್ಲ ಹರಿತಾ ಇರ್ತಕ್ಕಂಥದ್ದು ರಕ್ತ ಒಂದೇ. ಎಲ್ಲರೂ ಕೂಡ ತಿನ್ನೋದು ಆಹಾರವನ್ನೇ. ಆದ್ರೂ ಕೂಡ ಎಲ್ಲರೂ ಒಂದಾಗಿ ಬಾಳಬೇಕು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಹಿಂದಿಂದಲೂ ಕೂಡ ಗ್ರಾಮದಲ್ಲಿ ಕೆಲ ಸಂಪ್ರದಾಯವನ್ನ ಇಟ್ಕೊಂಡು ಬದುಕು ಸಾಗಿಸ್ತಾ ಇದ್ದಾರೆ. ಉದಾಹರಣೆಗೆ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇಗುಲವೇ ನಮಗೆ ಇದು ಪ್ರಮುಖ ನಿದರ್ಶನ ಆಗಿದೆ. ಇತ್ತೀಚಿನ ದಿನದಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ವಿಚಾರಣೆಗಳನ್ನ ಹರಿಬಿಡೋ ಮುನ್ನ ಯೋಚಿಸಬೇಕು ಅಂತ ಅವರು ಗ್ರಾಮದ ಮುಖಂಡರುಗಳು ಇವರೆಲ್ಲರೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಅಂಡ್ ಪೊಲೀಸರು ಕೂಡ ಯಾರಿಂತವೆಲ್ಲ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ತಾಕೀತು ಮಾಡಿದ್ದಾರೆ. ಇನ್ನು ಶಾಂತಿ ಸಭೆಯಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ತಿಮ್ಮಣ್ಣ, ತಹಸೀಲ್ದಾರ್ ಸಂತೋಷ್, ಇಒ ಸತೀಶ್, ಸಮಾಜ ಕಲ್ಯಾಣ ಉಪನಿರ್ದೇಶಕ ಲಿಂಗರಾಜು, ಸಿಪಿಐ ರೇವಣ್ಣ, ಪಿಎಸ್ಐ ಶಿವಾನಂದ ಪಾಟೀಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವತ್ತು ಏನಾಗಲ್ಲ ಅದನ್ನೆಲ್ಲ ಮೊಬೈಲ್ ಅಲ್ಲಿ ತೋರಿಸ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಆದ್ರೆ ನಾವು ಒಂದು ನೆನಪಿಡ್ಕೋಬೇಕು, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಇದಾಗಲಿ ಹೆಣ್ಣು ಒಬ್ಬರು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಶ್ರೀಮತಿಯಾಗಿ ಇವತ್ತು ಹೆಣ್ಣಿಲ್ಲ ಅಂತಂದ್ರೆ ಈ ಸಮಾಜ ಇಲ್ಲ. ಇದು ನಾವು ಯಾವುದೇ ಹೆಣ್ಣಾಗಲಿ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಮೊದಲನೇ ಕರ್ತವ್ಯ ಆಗಿರೋದು. ನಾನು ಎಸ್ಸಿ, ನಾನು ಒಕ್ಕಲಿಗ, ನಾನು ವೀರಶೈವ, ನಾನು ಇನ್ನೊಂದು ಮತ್ತೊಂದು ಯಾವುದನ್ನು ಸಹ ತರ್ತಕ್ಕಂಥದ್ದಲ್ಲ. ಜಾತಿಗಳ ಮಧ್ಯೆ ಹೊರದಾಡಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಕ್ಕೂ ಸಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೊಟ್ಟಿದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡೋದಿಷ್ಟೇ. ನೋಡಿ,
ಒಂದು ಸಮಸ್ಯೆ ಬಗೆಹರಿಯಬೇಕು ಅಂದ್ರೆ ಒಂದು ಉತ್ತಮವಾದಂತ ಮಾತಿರುತ್ತೆ. ಸಮಸ್ಯೆಗಳನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಒಂದೇ ಸಾಕು, ಒಂದು ಹಂಡೆ ಹಾಲನ್ನ ಇಟ್ಟು ನೀವೆಲ್ಲ ಇದ್ರೆ ಅಂದ್ಬಿಟ್ಟು ಹಾಲು ಇಟ್ಬಿಟ್ಟು ನಿಮ್ಗೆಲ್ಲ ಹಾಲು ಕೊಡ್ಬೇಕು ಅಂತ ಇದ್ರೆ ಯಾರು ಬಂದು ಅದಕ್ಕೆ ಒಂದು ಕೊಟ್ಟು ವಿಷ ಹಾಕಿದ್ರೆ ಆ ಕ್ಷಣದಲ್ಲಿ ಯಾರು ಹಾಲು ಕುಡಿತೀರಾ? ಸಾಧ್ಯನಾ? ಅದು ಕುಡಿಯೋದಕ್ಕೂ ಸಾಧ್ಯ ಇಲ್ಲ. ಆ ಕ್ಷಣದಲ್ಲೇ ಆಗುತ್ತೆ ಅದು ವಿಷ ಅಂತ. ಮನುಷ್ಯ ಹುಟ್ಟಿದರೆ ಪುಣ್ಯ ಅಂತಕ್ಕಂಥದ್ದು ಹಿರಿಯರು ಹೇಳ್ತಾ ಇರ್ತಾರೆ. ಅನಿವಾರ್ಯ. ಈ ಜಾತಿ ಪದ್ಧತಿನ ನಾನು ಚೇಂಜ್ ಮಾಡಕ್ಕಾಗಲ್ಲ, ನೀವು ಚೇಂಜ್ ಮಾಡಕ್ಕಾಗಲ್ಲ, ಆಗಲ್ಲ. ಆದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ನಾವೆಲ್ಲ ಸಹೋದರಿ ಇರತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತೇವೆ. ಮೊದಲನೇದು ದಯವಿಟ್ಟು ಅದನ್ನ ಬಿಟ್ಬಿಟ್ಟು ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡೋದು, ಇಲ್ಲಿ ಎರಡು ಪ್ರಶ್ನೆ ಮಾತ್ರ ಎದ್ದು ಕಾಣ್ತಾ ಇದೆ. ಒಂದೇನು, ಹೆಣ್ಣು ಮಕ್ಕಳಿಗೆ ಅವ್ರ ಹೆಣ್ಮಕ್ಳು ಜಾತಿ ಇದೆಯಪ್ಪ, ಜಾತಿ ಇದೆಯನ್ರಿ. ನಮ್ಮನೆ ಹೆಣ್ಮಕ್ಳಾದ್ರೂ ಹೆಣ್ಮಕ್ಳೇ, ನಿಮ್ಮನೆ ಹೆಣ್ಮಕ್ಳಾದ್ರೂ ಹೆಣ್ಮಕ್ಳೇ. ಹೆಣ್ಮಕ್ಳಿಗೆ ಅವಮಾನ ಆದಾಗ ಅದೊಂದು ದೊಡ್ಡ ಶಕ್ತಿ ಹೆಣ್ಮಕ್ಳು ಇದು ಎದ್ದು ನಿಂತ್ಕೊಳ್ಳುತ್ತೆ. ಎರಡನೇದು ನಮ್ಮ ಇವ್ರು ಹೇಳಿದ್ರು, ಏನ್ ಹೇಳಿದ್ರು, ಅವರನ್ನ ಬಿಟ್ಬಿಟ್ಟು ಜಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ಇನ್ ಪ್ರಶ್ನೆ ಇರ್ತಕ್ಕಂಥದ್ದು ಎರಡು. ಬೇಲೂರು ನಗರದ ಹೊಳಬೀದಿಯಲ್ಲಿ ಸಂಭವಿಸಿದ್ದ ಸಂತೋಷ್ ಅವರ ಬಟ್ಟೆ ಅಂಗಡಿ ಭಾರೀ ಬೆಂಕಿಯ ಅವಘಡದಿಂದ ಸ್ಥಳಕ್ಕೆ ಇವತ್ತು ಕಾಂಗ್ರೆಸ್ ಮುಖಂಡ ಗ್ರನೇಟ್ ರಾಜಶೇಖರ್ ಅವರು ಭೇಟಿಯನ್ನು ನೀಡಿ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಇದೇ ವೇಳೆ ತಮ್ಮ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನು ಕೂಡ ನೀಡಿದ್ದಾರೆ. ಘಟನೆಯ ಕುರಿತು ಮಾತನಾಡಿರ್ತಕ್ಕಂಥವರು ಕಳೆದ ರಾತ್ರಿ ಸುಮಾರು 9 ರಿಂದ 9:30 ವೇಳೆಗೆ ಅಂಗಡಿ ಮಾಲೀಕರು ಅಂಗಡಿ ಮುಚ್ಚಿಕೊಂಡು ಮನೆಗೆ ತೆರಳ್ತಾ ಇದ್ರು. ಈ ವೇಳೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅಂಗಡಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಂಗಡಿಯಲ್ಲಿದ್ದ ಎಲ್ಲಾ ಬಟ್ಟೆಗಳು ಎಲ್ಲವೂ ಕೂಡ ಫರ್ನಿಚರ್ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಈ ಅವಘಡದಿಂದ ಸುಮಾರು 8 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದ್ದು ಕಟ್ಟಡಕ್ಕೂ ಕೂಡ ಸಾಕಷ್ಟು ಹಾನಿ ಆಗಿದೆ. ಅಂಡ್ ಏನು ಇದರಿಂದ ಸರ್ಕಾರದಿಂದ ಏನು ಪರಿಹಾರ ಬರುತ್ತೆ ಅದು ಈ ನಷ್ಟವನ್ನ ತೀರಿಸುವಷ್ಟು ಪರಿಹಾರ ಬರೋದಿಲ್ಲ. ಹಂಗಾಗಿ ನಮ್ಮ ಕಡೆಯಿಂದಲೂ ಕೂಡ ಆದಷ್ಟು ಕೈಯಿಲ್ಲಾದಷ್ಟು ಸಹಾಯ ಮಾಡಿದ್ದೀವಿ. ಸರ್ಕಾರದಿಂದ ಇನ್ನೇನು ತಲುಪಬೇಕೋ ತಲುಪಿಸೋ ನಿಟ್ಟಿನಲ್ಲಿ ಶ್ರಮ ವಹಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. 9:30 ಸಂದರ್ಭದಲ್ಲಿ ಬಾಗಿಲು ಹಾಕಿ ಮನೆಗೆ ಹೋಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದು ಇಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆ ಭಸ್ಮ ಆಗಿ ಸುಮಾರು 8-10 ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ತಿಳಿದು ಬಂತು. ನಿನ್ನೆ ನಮ್ಮ ಸ್ವಂತ ನಮ್ಮ ಚೇತನ ಬಂದೋಗಿ ಅಂದರು ನಾನೇನಪ್ಪ ಕೆಲಸ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಬಂದು ಭೇಟಿ ಕೊಟ್ಟು ನೋಡಿದರೆ ತುಂಬ ನಷ್ಟ ಆಗಿ ಮತ್ತು ಬಿಲ್ಡಿಂಗು ಕೂಡ ಡ್ಯಾಮೇಜ್ ಆಗಿದೆ. ಆದರೆ ಈ ತಿರುಕೋಪದಲ್ಲಿ ತಾಲೂಕು ದಂಡಾಧಿಕಾರಿಗಳು ಭೇಟಿ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಸ್ವಲ್ಪ ತಾತ್ಕಾಲಿಕ ಪರಿಹಾರ ಅಂತ ಕೊಡ್ತಾರೆ. ಆದರೆ ಅವರು ಕೊಡೋ ಅಂಥ ಪರಿಹಾರ ಇವ್ರಿಗೆ ಆಗಿರೋ ನಷ್ಟ ಐತೆ 20 ಲಕ್ಷ ಖರ್ಚಾಗಿದೆ. ಹಾಗೆ ನಿನ್ನೆ ಬಂದು ಶಾಸಕರು ಕೂಡ ಭೇಟಿ ಕೊಟ್ಟು ತಾತ್ಕಾಲಿಕ ಅವರು ಪರಿಹಾರ ಕೊಟ್ಟಿದ್ದಾರೆ ಅಂತ ನೆನ್ನೆ ಪೇಪರಲ್ಲಿ ನೋಡಿ ನಮಗೂ ಮನಸ್ಸಲ್ಲಿಲ್ಲ. ಹಾಗೆ ಬಂದು ಮಾತಾಡಿಸ್ಬಿಟ್ಟು ನಮ್ಮ ಕೈಲಾದ ಸಹಾಯ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಭಗವಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ವೆಂಕಟೇಶ್ವರ ಸ್ವಾಮಿ ಇಂಥ ಕಷ್ಟಗಳು ಬಂದರೂ ಎದುರಿಸ್ಬೇಕಾಗತ್ತೆ. ಯಾಕೆಂದರೆ ಪ್ರಕೃತಿ ಬೆಂಕಿ, ಗಾಳಿ, ಮಳೆ ಇವಕ್ಕೆ ನಾವು ಯಾರೂ ಏನು ಮಾಡೋಕ್ಕಾಗಲ್ಲ. ಪ್ರಕೃತಿ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ. ಇವರು ಆಕಸ್ಮಿಕವಾಗಿ ಆಗಿದೆ, ಇವಾಗ ದೋಷ ಏನಂತ. ಹಾಗಾಗಿ ಅವರಿಗೆ ನಾವು ತಾತ್ಕಾಲಿಕವಾಗಿ 10,000 ಪರಿಹಾರ ಕೊಡ್ತಿದ್ದೀವಿ. ಹಾಗೆ ಸರ್ಕಾರದಿಂದ ಏನಾದರೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಈ ಸಂದರ್ಭದಲ್ಲಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಹಿಂಸಾಸ್ಪತ್ರೆ ಆವರಣದಲ್ಲಿ ಅಮಾನವೀಯತೆ. 9 ಮಕ್ಕಳು ಸೇರಿ 35 ಜೀತ ಕಾರ್ಮಿಕರ ರಕ್ಷಣೆ. ಪ್ರತಿಷ್ಠಿತ BSR ಕಂಪನಿ ವಿರುದ್ಧ ಪ್ರಕರಣ ದಾಖಲು. ರಾಜ್ಯಾದ್ಯಂತ ಕಾನೂನು ಗಾಳಿಗೆ ತೂರಿ ಗೋ ಹತ್ಯೆ ಅಕ್ರಮ ಸಾಗಾಟ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರತ್ ತೀವ್ರ ಆಕ್ರೋಶ. ಜಮೀನಿನ ದಾರಿ ವಿವಾದ ಹಿನ್ನೆಲೆ ರೈತರಿಂದ ಪರಸ್ಪರ ಕಲ್ಲು ತೂರಾಟ. ಚನ್ನರಾಯಪಟ್ಟಣ ತಾಲೂಕಿನ ಬಂಡಿಹಳ್ಳಿಯಲ್ಲಿ ಘಟನೆ. ಬೇಲೂರಿನ ಹೊಸಳ್ಳಿ ಗ್ರಾಮದ ಜಾತಿ ವೈಷಮ್ಯಕ್ಕೆ ಬ್ರೇಕ್. ತಾಲೂಕು ಪಂಚಾಯಿತಿಯಲ್ಲಿ ಶಾಂತಿ ಸಭೆ. ಗೊಂದಲ ಸೃಷ್ಟಿಸುವವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಾಸಕರ ಸೂಚನೆ. ಅಗ್ನಿ ಅವಘಡ ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡ ಗ್ರನೇಟ್ ರಾಜಶೇಖರ್ ಭೇಟಿ. ನೊಂದ ವ್ಯಾಪಾರಿಗೆ ಆರ್ಥಿಕ ಸಾಂತ್ವನ. ಬಟ್ಟೆ ಅಂಗಡಿ ದುರಂತಕ್ಕೆ 8 ಲಕ್ಷಕ್ಕೂ ಅಧಿಕ ನಷ್ಟ. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸದ್ಯದ ಕಡೆ ನಮಸ್ಕಾರ.